ತಗೊಳ್ಳಿ ಮಕ್ಕಳ, ಮಂಗಳಾರತಿ ಮಾಡಿ. ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ಥಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ನಿಮ್ಮ ಪಾಲಿಗೆ ಯಾರು ಅಪ್ಪ ಅಮ್ಮ ಅಂತ ಅನ್ನಿಸ್ತಾರೋ ಅವ್ರಿಗೆ ಮೊದಲು ಮಂಗಳಾರತಿ ಕೊಡಿ. ನಮ್ಮ ಪಾಲಿಗೆ ನೀವೇ ನಮಗೆ ಅಪ್ಪ ಅಮ್ಮ. ಆರತಿ ತಗೊಳ್ಳಿ. ಅಯ್ಯೋ, ಇಲ್ಲೂ ಅವಮಾನನ. ನನ್ನ ಪಕ್ಕದಲ್ಲಿರ್ಬೇಕಾದ್ರೆ ಅವರಿಬ್ರನ್ನ ಅಪ್ಪ ಅಮ್ಮ ಅಂತ ಆರತಿ ಕೊಡ್ತೀರಾ? ನೀವು ಮಕ್ಕಳೆಲ್ಲ ಕಂಡ್ರು ಕಳ್ಳನ ಮಕ್ಕಳು. ಹೊರಗೆ ಸಿಗಿ, ನಿಮಗೆ ಮಾಡ್ತೀನಿ. ಅದು ಅಯ್ಯೋ ತಗೊಳ್ಳಮ್ಮ. ಅವ್ರ ಮನ್ಸಿಗೆ ಯಾರೋ ಒಬ್ರು ಹಾಗೆ ಅಂತ ಅನ್ಸಿದ್ಯಲ್ಲ, ಅದನ್ನ ನೀನು ಬದಲಾಯಿಸಕ್ಕಾಗತ್ತಾ? ಇಲ್ಲ ತಾನೆ? ತಗೋ ರಾಮ್, ಮಂಗಳಾರತಿ ತಗೋಪ್ಪ. ಇಲ್ಲ ನೀನು ತಗೋ. ಗ್ಯಾರಂಟಿ ಮಕ್ಕಳನ್ನ ಲೀಲಾನೇ ಸೆಟ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾಳೆ ಅನ್ಸತ್ತೆ. ತಪ್ಪ ನನ್ನ ಮಕ್ಕಳು. ಛೇ, ಬಿಡ್ತು ತಪ್ಪಾಯ್ತು. ಮಕ್ಕಳು ದೇವ್ರ ಸಮಾನ, ಹಾಗೆಲ್ಲ ಅನ್ಬಾರ್ದು. ಪ್ಲೀಸ್ ಕಣೇಶ, ನಮ್ಮ ಏಜೆ ಅಂತರ ಅತ್ತೆನ ಒಂದು ಮಾಡಿಸು ಪ್ಲೀಸ್ ಪ್ಲೀಸ್. ಅಂತರ ರಾಮ್, ಬನ್ನಿ ಮಹಾಮಂಗಳಾರತಿ ಮಾಡಿಬಿಡಿ.
ಊಟ ತುಂಬ ಚೆನ್ನಾಗಿತ್ತು ಕಣೆ ಲೀಲಾ. ಅದೆಷ್ಟು ಚೆನ್ನಾಗಿ ಮಕ್ಕಳನ್ನೆಲ್ಲ ಕರೆದು ಹಬ್ಬ ಆಚರಿಸಿದ್ರಿ. ನಿಜವಾಗ್ಲೂ ನಾನಂತೂ ಮುಂದಿನ ಸಲ ಅನಾಥಾಶ್ರಮದ ಮಕ್ಕಳನ್ನ ಕರೆದು ಅವ್ರ ಜೊತೆನೆ ಹಬ್ಬ ಆಚರಿಸ್ತೀನಿ. ನಿಮ್ಮಷ್ಟು ದೊಡ್ಡದಾಗಿ ಮಕ್ಕಳಿಗೆ ಸಹಾಯ ಮಾಡೋ ಯೋಗ್ಯತೆ ನನಗಿಲ್ಲ, ಆದರೂ ನನ್ನ ಕೈಲಾದಷ್ಟು ನಾನು ಮಾಡ್ತೀನಿ. ಅವ್ರು ಹಾಗೇನೆ, ಇನ್ನೊಬ್ರಿಗೆ ಈ ಥರ ಮಾಡೋ ಅಂತ ಯಾವತ್ತೂ ಹೇಳಲ್ಲ. ಆದರೆ ಅವ್ರು ಮಾಡೋದನ್ನ ನೋಡಿ ನಾವು ಈ ಥರ ಮಾಡಬೇಕು ಅಂತ ಅನಿಸುತ್ತೆ. ಅದೇ ಅವ್ರ ಸ್ಪೆಷಾಲಿಟಿ ಕಣೆ. ಎಲ್ಲ ಸೂಪರ್ ಆಗಿತ್ತು, ನನಗಂತೂ ತುಂಬ ಖುಷಿ ಆಯಿತು. ನಾನು ಹೊರಡ್ತೀನಿ. ಹುಷಾರು. ಇವಾಗ್ಲಾದ್ರೂ ಹೇಳಲಿಲ್ಲ. ಹೇಳಿದ್ನಲ್ಲ ಹುಷಾರು ಅಂತ. ಅದಲ್ವೇ? ಓ ಸಾರಿ ಸಾರಿ ಸಾರಿ. ಹ್ಯಾಪಿ ಗೌರಿ ಗಣೇಶ. ಅದಲ್ವೇ, ನಾನು ಮನೆಗೆ ಬಂದಾಗಿಂದಾನು ಬರೀ ಪ್ರಾರ್ಥನಾ ಪ್ರಾರ್ಥನಾ ಅಂತಾನೆ ಕರೀತಿದ್ಯಾ. ನಾನೇನು ಇವಳು ತಮಾಷೆ ಮಾಡ್ತಿದ್ದಾಳೆ, ಇವಳು ಹಳೆ ತಮಾಷೆ ಬುದ್ಧಿ ಬಿಟ್ಟಿಲ್ವೇನೋ ಅನ್ಕೊಂಡೆ. ಇವಾಗ್ಲಾದ್ರೂ ನಿನ್ನ ಬಾಯಿಂದ ನಾನು ನಿಜವಾದ ಹೆಸರು ಹೇಳ್ಬೋದಲ್ವಾ? ಪ್ಲೀಸ್ ಕಣೆ, ಬೇಜಾರು ಮಾಡ್ಕೋಬೇಡ. ಇವತ್ತು ನೀನು ನಮ್ಮ ಮನೆಗೆ ಬಂದು ಎಂಥ ದೊಡ್ಡ ಸಹಾಯ ಮಾಡಿದ್ಯಾ ಅಂತ ನಿನಗೆ ಗೊತ್ತಿಲ್ಲ. ಮುಂದೊಂದು ದಿನ ಎಲ್ಲ ನಿನಗೆ ಬಿಡಿಸಿ ಹೇಳ್ತೀನಿ, ಓಕೆನಾ? ಥ್ಯಾಂಕ್ ಯು ಸಿಂಚನಾ, ಥ್ಯಾಂಕ್ ಯು ಸೋ ಮಚ್. ಸದ್ಯ ಇವಾಗ್ಲಾದ್ರೂ ನನ್ನ ಹೆಸರು ಹೇಳ್ದಿಯಲ್ಲ, ಥ್ಯಾಂಕ್ ಗಾಡ್. ನಾನಿನ್ನು ಹೊರಡ್ತೀನಿ. ಬಾಯ್ ಬಾಯ್. ನೀವು ಏಜೆ ಮಂಗಳಾರತಿ ಮಾಡ್ತಿರುವಾಗ ಎಲ್ರ ಮುಂದೆನೋ ಅಷ್ಟು ಧೈರ್ಯವಾಗಿ ಬಂದು ಕೈ ಹಾಕದ್ಲಲ್ಲ, ನೀವು ಸುಮ್ಮನೆ ಹೇಗಿದ್ರಿ ಅತ್ತೆ? ಸುಮ್ಮನೆ ಎಲ್ಲೇ ಇದ್ದೆ, ಒಳಗೆ ಬೆಂಕಿ ಹತ್ಕೊಂಡು ಉರಿತಿತ್ತು. ಅವಳನ್ನು ಅಲ್ಲೇ ಸುಟ್ಟು ಹಾಕ್ಬಿಡೋಣ ಅಂತಲೂ ಅನಿಸ್ತಿತ್ತು. ಡೌಟ್ ಬರಬಾರ್ದು ಅಂತ ಸುಮ್ಮನೆ ಆದೆ. ಇನ್ನೇನು ಮಾಡೋಕ್ಕಾಗುತ್ತೆ ಸರು? ನನ್ನ ಗಂಡನ ನನ್ನಿಂದ ಕಿತ್ಕೋತಿದ್ದಾಳೆ ಅಂತ ಗೊತ್ತಾದ್ಮೇಲೆ ಆ ಕ್ಷಣನೇ ಸೋತು ಸುಮ್ಮನಾಗ್ಬಿಟ್ಟೆ. ನೀವ್ ಯಾವತ್ತೂ ಸೋಲ್ಬಾರ್ದು ಅತ್ತೆ. ಕೆಟ್ಟವ್ರಿಗೆ ಮಾತ್ರ ಸೋಲು, ನಿಮ್ಮಂತ ಒಳ್ಳೆಯವ್ರಿಗಲ್ಲ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ನಂಗೊಂದು ಗೊತ್ತಾಗ್ತಾನೆ ಇಲ್ಲ ಸರು. ನಾನು ಏನು ಮಾಡಲಿ? ಮಗುವಿನಂತ ಮನ್ಸತ್ತೆ ನಿಮ್ದು. ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬ್ತೀರಾ, ಆದ್ರೆ ಆ ಲೀಲಾ ಬೆಳ್ಳಗಿರೋ ಸುಣ್ಣದ ನೀರು. ಅದನ್ನ ಮೋರಿಗೆ ಹಾಕ್ಬೇಕೆ ಹೊರತು ಈ ಮನೆಗೆ ಅದರಿಂದ ಏನು ಉಪಯೋಗ ಇಲ್ಲ. ಏನು ಮಾಡೋಕ್ಕಾಗತ್ತೆ ಸರು? ನಾನು ಪಡ್ಕೊಂಬಂದಿರೋದೇ ಇಷ್ಟು. ಪ್ರೀತಿ ಅಂದರೆ ಏನು ಹೇಳು? ನಾವು ಯಾರನ್ನು ಪ್ರೀತಿಸ್ತೀವೋ ಅವ್ರು ಯಾವಾಗಲೂ ಖುಷಿಯಾಗಿರಲಿ ಅನ್ನೋದಷ್ಟೇ. ನನ್ನ ಅಭಿ ಲೀಲಾ ಜೊತೆ ಚೆನ್ನಾಗಿರ್ತಾನೆ ಅಂದರೆ ಇರಲಿ ಬಿಡು, ಪರವಾಗಿಲ್ಲ. ನೋವಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ತುಂಬ ನೋವಾದರೆ ಯಾರ ಕಣ್ಣಿಗೂ ಸಿಗದೆ ಇರೋ ಥರ ದೂರ ಹೊಟ್ಟೋಗ್ತೀನಿ, ಇಲ್ಲ ಪ್ರಾಣನೇ ಕಳ್ಕೊಂಡ್ಬಿಡ್ತೀನಿ. ಅತ್ತೆ, ನೀವು ಈ ಥರ ಎಲ್ಲ ಮಾತಾಡಬಾರ್ದು. ನೀವು ಇನ್ನೊಂದ್ಸತಿ ಹೀಗೆಲ್ಲ ಮಾತಾಡಿದ್ರೆ ನನ್ನ ಮೇಲೆ ಆಣೆ. ಲೇ, ಆಣೆ ಇಟ್ಟು ನನ್ನನ್ನು ಕಟ್ಟಾಕಬೇಕು ಅಂದ್ಕೊಂಡಿದ್ಯಾ? ನಿನ್ನ ಆಣೆ ಪ್ರಮಾಣ ಇದೆಲ್ಲ ದಾಟ್ ಬಂದಿರೋಳ್ ಕಣೆ ನಾನು ಬೇಕಿದ್ರೆ ಆಣೆ ಮಾಡಿ ಹೇಳ್ತೀನಿ, ಒಂದು ಸಲ ಅಭಿ ನನ್ನ ಕೈಗೆ ಸಿಗಲಿ, ಅವನ್ನ ಪಕ್ಸಿ ಯಾಮಾರಿಸಿ ಇಡೀ ಮನೆನ ನಾನು ತಗೊಂಡು ನಿಮ್ಮೊಬ್ಬೊಬ್ರನ್ನು ತಿರ್ಪೆ ಎತ್ತಕ್ಕೆ ಕಳಿಸ್ಲಿಲ್ಲ ನಾನು ಪ್ರಾರ್ಥನಾನೇ ಅಲ್ಲ. ಆಗಲಿ ಸರು, ನೀನು ಇಷ್ಟು ಹೇಳ್ತಿದ್ಯಾ ಅಂದಮೇಲೆ ನಾನು ಇನ್ಯಾವತ್ತೂ ಹಾಗೆಲ್ಲ ಮಾತಾಡಲ್ಲ. ಆದರೆ ನೀನು ನೊಂದ್ಕೋಬೇಡ. ನಾನಿದ್ದೀನಿ ಅತ್ತೆ ನಿಮಗೆ. ನಾನಿನ್ನೂ ಬದುಕಿದ್ದೀನಿ. ಸಾಯೋದ್ರೊಳಗೆ ನಿಮ್ಮ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡೇ ಹೋಗೋದು. ಇದು ಹಬ್ಬದಲ್ಲಿ ನಾನು ನಿಮಗೆ ಕೊಡ್ತಿರೋ ಮಾತು. ನಾನು ಹೇಳಿರೋ ಕತೆ, ಆಡಿರೋ ಮಾತು ಎಲ್ಲ ಪ್ರಾರ್ಥನೆಗೆ ಅಂತ ಅವಳಿಗೆ ನಾಟಿರುತ್ತೆ. ಬಾಯಿ ಬಿಟ್ರೆ ಎಲ್ಲಿ ಸಿಕ್ಕಾಕೊಂಡ್ಬಿಡ್ತಾಳೆ ಅಂತ ಎಲ್ಲೋ ಮೂಲೆ ಸೇರ್ಕೊಂಡಿರ್ಬೇಕು. ಎಲ್ಲಿ ಹೋಗ್ಬಿಟ್ಲಿ ಇವಳು? ಹೇಳಿ. ಹಬ್ಬದಲ್ಲಿ ನೀನು ಏಜೆ ಇಬ್ರು ಒಟ್ಟಿಗೆ ಪೂಜೆ ಮಾಡಿದ್ರಾ? ಅಂದರೆ ನಾನು ಅಭಿ ಒಟ್ಟಿಗೆ ಇದ್ವಿ. ಮಧ್ಯದಲ್ಲಿ ಆ ಲೀಲಾ ಬಂದ್ಲು. ಹೇಳಿದ್ನಲ್ಲ, ಏನೇ ಮಾಡಕ್ ಹೋದ್ರು ಆ ಲೀಲಾ ಅಡ್ಡ ಬರ್ತಾಳೆ ಅಂತ. ಇದನ್ನ ಕೇಳಕ್ ನಾನು ಫೋನ್ ಮಾಡ್ಬೇಕಾ? ಏನ್ ಮಾಡ್ತಿದ್ದೆ ಅಲ್ಲಿ ನೀನು? ಅಲ್ಲ, ನಾನು ಹೇಳೋದು ಕೇಳಿ. ಮಾತಾಡ್ಬೇಡ ನೀನು. ನೀನು ಉಪಯೋಗಕ್ಕೆ ಬರ್ತಿಲ್ಲ. ಪದೇ ಪದೇ ಚಾನ್ಸ್ ಕೊಡಿ, ಟೈಮ್ ಕೊಡಿ ಅಂತ ಎಷ್ಟು ಸಲ ಕೇಳ್ತೀಯ? ನಿಮಗೆ ಗೊತ್ತಿಲ್ಲ ಇಲ್ಲಿ ಸಿಚುವೇಶನ್ ಎಷ್ಟು ಕೆಡ್ದಾಗಿದೆ ಅಂತ. ಹೆಜ್ಜೆ ಹೆಜ್ಜೆಗೂ ಪ್ರಶ್ನೆಗಳನ್ನ ಕೇಳ್ತಾರೆ. ಮಿಸ್ ಆದರೆ ನನ್ನನ್ನು ಎಲ್ಲರೂ ಸೇರ್ಕೊಂಡು ಕೊಂದೇ ಬಿಡ್ತಾರೆ. ನನಗೆ
ನನಗೆ ಯಾಕಾದರೂ ನೆನಪು ಬಂತು ಅಂತ ಹೇಳಿದ್ನು ಅಂತ ಅನ್ಸ್ಬಿಟ್ಟಿದೆ. ಹೇಗೋ ಇವತ್ತು ಮ್ಯಾನೇಜ್ ಮಾಡಿಕೊಂಡು ಅಭಿ ಜೊತೆ ಕಾಲ ಕಳೆದಿದ್ದೀನಿ. ಅವನಿಗೂ ನನ್ನ ಮೇಲೆ ನಂಬಿಕೆ ಬಂದಿದೆ. ಇನ್ನು ಸ್ವಲ್ಪ ದಿನ ಎಲ್ಲ ನಾವು ಅಂದ್ಕೊಂಡಾಗೆ ಆಗುತ್ತೆ. ಅದಕ್ಕೂ ಮೊದಲು ಆ ಲೀಲಾಗೆ ಒಂದು ಗತಿ ಕಾಣಿಸ್ಬೇಕು. ಅವಳ ಮೇಲೆ ನನ್ನ ಕಣ್ಣು ಇರೋದು. ಅವಳು ಆಡೋ ಒಂದೊಂದು ಮಾತು ನನಗೆ ಹೇಳ್ತಿದ್ದಾಳೇನೋ ಅಂತ ಅನ್ನಿಸ್ತಿದೆ. ಆದರೆ ಓವರ್ ಥಿಂಕ್ ಮಾಡಬಾರ್ದು ಅಂತ ಸುಮ್ಮನೆ ಇದ್ದೀನಿ. ಹೇಗಿದ್ರೂ ನನ್ನ ನಂಬಿದಾಳೆ. ನಂಬಿಸಿ ಕುತ್ತಿಗೆ ಕೊಯ್ಯೋದು ತುಂಬ ಸುಲಭ. ಯು ಡೋಂಟ್ ವರಿ, ನಾನು ಮ್ಯಾನೇಜ್ ಮಾಡ್ತೀನಿ. ಇವಳು ಪ್ರಾರ್ಥನಾ ಅಂತ ನಂಗೆ ಗೊತ್ತಾಯ್ತು. ಆದರೆ ನಿಜವಾದ ಅಂತರಾಕ ಎಲ್ಲಿದ್ದಾರೆ ಅಂತ ನಾನು ತಿಳ್ಕೋಬೇಕು. ಅಭಿ ಇವತ್ತು ನನ್ನ ಜೊತೆ ನಗ್ನಗ್ತಾ ಮಾತಾಡಿದ್ದಾನೆ. ಹಬ್ಬ ಬೇರೆ, ಮುತ್ತೈದೆಗೆ ಬಾಗಿಣ ಕೊಡದೇ ಇದ್ರೆ ಹೇಗೆ? ಈ ಮನೆ ಮೇಲೆ ಯುದ್ಧ ಸಾರೋಕ್ಕೂ ಮುಂಚೆ ಶಾಸ್ತ್ರೋಕ್ತವಾಗಿ ಮುತ್ತೈದೆಗೆ ಬಾಗಿಣ ಕೊಟ್ಟೇ ಯುದ್ಧ ಶುರು ಮಾಡ್ತೀನಿ. ಮುತ್ತೈದೆನಾ? ಹೊರಗಡೆ ಇವ್ರಿಗೆ ಯಾರಿಗೂ ಗೊತ್ತಿರೋರು ಇದ್ದಾರೆ ಅಂತ ಅನ್ಸುತ್ತೆ. ಇವ್ರನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಸಿಕ್ಕಾಕೋತಾರೆ. ಎಲ್ರ ಮುಂದೆ ಇವ್ರೇನು ಅಂತ ಡೈರೆಕ್ಟಾಗಿ ತೋರಿಸ್ಬೋದು. ಕರೆಕ್ಟ್. ನೋಡಿದ್ರ, ಇವತ್ತು ನನ್ನ ಸೊಸೆ ಲೀಲಾನೇ ದೇವ್ರಿಗೆ ದೀಪ ಹಚ್ಚಿದ್ಲು, ದೇವ್ರಿಗೆ ಮಹಾ ಮಂಗಳಾರತಿ ಮಾಡಿದ್ಲು. ಇದಕ್ಕಿಂತ ಪ್ರೂಫ್ ಬೇಕಾ ನಿಮಗೆ? ಅವಳ ಈ ಮನೆ ಸೊಸೆ, ಈ ಮನೆ ಯಜಮಾನಿ ಅನ್ನೋದಿಕ್ಕೆ. ಅಜ್ಜಿ, ಈಗ ಯಾರು ಹೇಳಿದ್ರು ಪ್ರೂವ್ ಮಾಡಬೇಕು ಅಂತ? ಅವ್ರನ್ನ ಮನೆ ಯಜಮಾನಿ ಅಂತ ನಾವೆಲ್ಲ ಒಪ್ಕೊಂಡಿದೀವಲ್ಲ. ಹೇ, ನೀವೆಲ್ಲ ಒಪ್ಕೊಂಡ್ರೆ ಸಾಲದೆ, ಯಾರ್ಯಾರು ಒಪ್ಕೊಂಡಿಲ್ವೋ ಅವರೆಲ್ಲ ಒಪ್ಕೊಳ್ಳೋ ಹಾಗಾಗಬೇಕು. ಅದೇ ನನ್ನ ಆಸೆ. ಆ ಆಸೆ ಈಡೇರಕ್ಕೆ ಇನ್ನೊಂದು ಸ್ವಲ್ಪ ದಿನ ಸಾಕು ಅಂತ ಅನ್ನಿಸ್ತಿದೆ. ಆಮೇಲೆ ಅವಳ ರಾಣಿ, ನಾನು ಮಹಾರಾಣಿ. ಅಜ್ಜಿ, ಇಲ್ಲಿ ಗ್ರಾಮರ್ ಮಿಸ್ಟೇಕ್ ಆದಂಗಿಲ್ವಾ? ಅವ್ರು ಮಹಾರಾಣಿ, ನೀವು ರಾಜಮಾತೆ. ಇದೇಗಿದೆ. ಏನೋ ನೀನು ಎಜುಕೇಟೆಡ್ ಆಗ್ಬಿಟ್ಟಿದೆಯಲ್ಲೋ? ಅಜ್ಜಿ, ಅವ್ರು ಈಗಲೂ ಎಜುಕೇಟೆಡೇ, ಆದ್ರೆ ಒಳಗೊಳಗೆ ಏನೇನೋ ಕಲ್ತಿದ್ದಾರೆ ಅಲ್ವೇನ್ರಿ? ಐ ಹ್ಯಾವ್ ಬಿನ್ ಟ್ರೈನ್ಡ್ ಆಸ್ ಅ ಜಾಬ್ ಓರಿಯೆಂಟೆಡ್ ಕೋರ್ಸ್ ಲೈಕ್ ಹೌಸ್ ಕೀಪಿಂಗ್, ಆಫೀಸ್ ಕೀಪಿಂಗ್ ಅಂಡ್ ಟೈಮ್ ಕೀಪಿಂಗ್. ಬರೀ ಕೀಪಿಂಗ್ ಅಲ್ಲೇ ಇದ್ದೀರಲ್ಲ, ಫೀಲ್ಡಿಂಗು, ಬೌಲಿಂಗು, ಬ್ಯಾಟಿಂಗಿಗೂ ಬನ್ನಿ. ಓ, ನಿಮ್ಗೆ ಆ ಥರ ಸೌಂಡ್ ಆಯ್ತಾ? ಓಕೆ, ಲೆಟ್ಸ್ ಡ್ರಾಪ್ ದಿಸ್ ಟಾಪಿಕ್. ಅಜ್ಜಿ, ನೀವು ಮುಂದುವರಿಸಿ. ಏನೋ ಮುಂದುವರ್ಸೋದು? ನನ್ನನ್ನು ಯಾರು ತಡೆಯೋಕ್ಕಾಗಲ್ವೋ? ನಾನು ಆಕಾಶದಲ್ಲಿ ಹಾರಾಡ್ತಾ ಇದ್ದೀನಿ. ಅಯ್ಯೋ ಅಜ್ಜಿ, ಪ್ಲೀಸ್ ಕಮ್ ಡೌನ್, ಕಮ್ ಡೌನ್. ಇಲ್ಲ ಅಂದ್ರೆ ಬಿ ಪಿ ರೇಸ್ ಆಗುತ್ತೆ. ಬಿ ಪಿ ರೇಸ್ ಆದ್ರೆ ಹಾರ್ಟು ಜೋರಾಗಿ ಬಡ್ಕೊಳ್ಳುತ್ತೆ. ಅದು ಜೋರಾದ್ರೆ ಆರೋಗ್ಯಕ್ಕೆ ಸಮಸ್ಯೆ. ಏ, ಸಮಸ್ಯೆನಾ? ನನ್ನ ಸೊಸೆ ಲೀಲಾ ಇರೋವರೆಗೂ ನನಗೆ ಯಾವ ಸಾವು ಬರಲ್ಲ ಕಣೆ. ಮೇಡಮ್, ಅಜ್ಜಿ ಫುಲ್ ಎಕ್ಸೈಟ್ ಆಗಿದ್ದಾರೆ. ಯಾವ್ದಕ್ಕೂ ಬಿ ಪಿ ಚೆಕ್ ಮಾಡೋದೇ ಒಳ್ಳೇದು. ರೂಪಾ, ಯಾವ್ದಕ್ಕೂ ಬಿ ಪಿ ಮಿಷಿನ್ ತಗೊಂಡ್ ಬಾ. ಏಯ್, ಬಿ ಪಿ ನನ್ನನ್ನೇನೋ ಮಾಡುತ್ತೆ. ಬಿ ಪಿನ ಪಿ ತರ ಊದ್ ಬಿಸಾಕ್ಬಿಡ್ತೀನಿ. ಅಜ್ಜಿ, ಒಮ್ಮೆ ಚೆಕ್ ಮಾಡಿಸ್ಕೊಳ್ಳಿ ಅಜ್ಜಿ. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ? ಮೊನ್ನೆ ಇಂಡಿಯಾದವ್ರು ಪಾಕಿಸ್ತಾನದ ಮೇಲೆ ಸ್ಕೋರ್ ಹೊಡೆದ್ರಲ್ವಾ, ಅದೇ ತರ ನಿಮ್ ಬಿ ಪಿ ನಂಬರ್ ಕೂಡ ಮೇಲಕ್ಕೆ ಹೋಗ್ತಾನೆ ಇರುತ್ತೆ. ಪ್ಲೀಸ್ ಕೂಲ್ ಡೌನ್ ಅಜ್ಜಿ, ಕೂಲ್ ಡೌನ್. ಏ, ಬಿ ಪಿ ಚೆಕ್ ಮಾಡಿದ್ರೆ ಜಾಸ್ತಿನೇ ತೋರಿಸುತ್ತೆ ಕಣೋ. ಯಾಕೆಂದ್ರೆ ನಾನು ಅಷ್ಟು ಖುಷಿಯಾಗಿದ್ದೀನಿ. ನನ್ನ ಈ ಖುಷಿಗೆ ಆ ಮೆಷಿನೇ ಬ್ಲಾಸ್ಟ್ ಆಗ್ಬಿಡ್ಬೋದು. ನನ್ ಸೊಸೆ ಹಬ್ಬ ಮಾಡಿದ್ಲು ಕಣೋ, ಅದೇ ಖುಷಿ. ಅವತ್ತು ವರಮಹಾಲಕ್ಷ್ಮಿ ಮಾಡಿದ್ಲು, ಇವತ್ತು ಗೌರಿ ಗಣೇಶ ಹಬ್ಬ ಮಾಡಿದ್ಲು. ಅದಲ್ವೇನೋ ಖುಷಿ? ಅದೇ ಚೆನ್ನಾಗಿರೋದು. ಅಜ್ಜಿ, ನೀವ್ ಈಗಿನ ಕಾಲದವ್ರ ಅಥವಾ ಆಗಿನ ಕಾಲದವ್ರ ಅಂತ ನನಗೆ ಕನ್ಫ್ಯೂಸ್ ಆಗ್ತಿದೆ. ಹಾ, ನೀ ಕನ್ಫ್ಯೂಷನ್ ಅಲ್ಲೇ ಇರು. ಲಕ್ಷ್ಮಿ, ಡ್ಯಾನ್ಸ್ ಮಾಡ್ಬೇಕು ಅನಿಸ್ತಿದೆ. ಒಂದ್ ಹಾಡಕ್ಕೆ ಹಾಗೆ. ಅಜ್ಜಿ ಪ್ಲೀಸ್ ಬೇಡ, ಪ್ಲೀಸ್ ಹೋಗ ಸುಮ್ಮನೆ. ಟೇಕ್ ಇಟ್ ಪುಷ್ಪವತಿ ಹಾಕಿ. ಅಜ್ಜಿ, ಅದು ಟೇಕ್ ಇಟ್ ಅಲ್ಲ, ಟೇಕ್ ಇಟ್. ಅದೇ ಹಾಕಿ, ಅದು ಹಾಕಿ. ಒಂದ್ ನಿಮಿಷ, ಬೇಗ. ಒಂದ್ ನಿಮಿಷ. ಆಗ್ತಾ ಇಲ್ಲ, ಬೇಗ.
ಯಾರು ಮುತ್ತೈದೆ ಇದ್ದಾರೆ? ನನಗೆ ಗೊತ್ತಿರೋ ಪ್ರಕಾರ ಇವ್ರು ಯಾವ ರಿಲೇಟಿವ್ಸ್ ಬಗ್ಗೆ ಫ್ರೆಂಡ್ಸ್ ಬಗ್ಗೆ ನನ್ನ ಹತ್ರ ಮಾತಾಡಿಲ್ಲ. ಇಲ್ಲಿ ಯಾರಿದ್ದಾರೆ? ಇರ್ಲಿ, ಬೇಟೆ ಆಡೋಣ ಅಂತ ಬಂದ್ಮೇಲೆ ಯಾವ ದಿಕ್ಕಿಗೆ ಹೋದ್ರೆ ಏನಾಗುತ್ತೆ ಅಂತ ನೋಡೇ ಬಿಡೋಣ. ಯಾವ ಜಾಗ ಇದು? ಪಾಳ್ ಬಿದ್ದಿರೋ ಮನೆ ತರ ಇದೆಯಲ್ಲ, ಇಲ್ಲಿ ಯಾರಿರಕ್ ಸಾಧ್ಯ? ಹಬ್ಬ ಎಲ್ಲ ತುಂಬಾ ಚೆನ್ನಾಗಾಯ್ತಲ್ವಾ? ಆದ್ರೆ ದುರ್ಗಾ ಅಕ್ಕ ಒಬ್ರೆ ಮಿಸ್ಸಿಂಗು. ಹೌದು ಬೇಬಿ, ಅವ್ರನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ಅಲ್ವಾ? ಅವ್ರು ಯಾರಿಗೂ ಯಾಕೋ ಕಾಲೇ ಮಾಡ್ತಿಲ್ಲ, ಫೋನ್ ಮಾಡಿದ್ರು ಪಿಕ್ ಮಾಡ್ತಿಲ್ಲ. ಐ ಡೋಂಟ್ ನೋ ವಾಟ್ಸ್ ರಾಂಗ್. ದುರ್ಗಾ ಅಕ್ಕ ಕೆಲಸದ ವಿಚಾರದಲ್ಲಿ ತುಂಬಾನೇ ಸ್ಟ್ರಿಕ್ಟು. ಈ ಹಬ್ಬ, ರಿಲೇಷನ್ಸು, ಎಂಜಾಯ್ಮೆಂಟ್ ಇದು ಯಾವ್ದವ್ರ ತಲೆಗೆ ಬರೋದೇ ಇಲ್ಲ. ಅದಕ್ಕೆ ಮೋಸ್ಟ್ಲಿ ನಮ್ಗೆ ಯಾರಿಗೂ ಸಿಗ್ತಿಲ್ಲ ಅನ್ಸುತ್ತೆ. ಅವ್ರು ಇತ್ತೀಚೆಗೆ ತುಂಬಾ ಸಾಫ್ಟ್ ಆಗಿಬಿಟ್ಟಿದ್ದಾರೆ. ನಾನೇ ಅವ್ರ ಮೇಲೆ ಎಷ್ಟೊಂದು ಸತಿ ರೇಗಾಡಿದ್ದೀನಿ. ಅವ್ರು ಮೊದಲೇನೂ ಆಗಿಲ್ಲ ಅಪ್ಪ. ಏನೋ ಎಲ್ಲ ಸರಿ ಹೋಗೋದಕ್ಕೂ ಒಂದು ಕಾಲ ಬರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಬಂದಿದೆ ಅನ್ಸುತ್ತೆ. ಸರಿ ಹೋಗ್ಬಿಟ್ರೆ ಸಾಕು, ಎಲ್ಲ ಸರಿ ಹೋಗುತ್ತೆ. ನಮಗೆ ರೀಸೆಂಟಾಗಿ ಎಂಥ ದೊಡ್ಡ ಪ್ರಾಬ್ಲಮ್ ಬಂದಿತ್ತು. ನಾನು ಪ್ರೇಮ್ ಕೆಟ್ಟ ನಿರ್ಧಾರ ತಗೊಂಡು ವಿಷಯ ಎಲ್ಲ ಕೊಡಕ್ಕೆ ಹೋಗ್ಬಿಟ್ಟಿದ್ವಿ. ಆದರೆ ಈಗ ನೆಮ್ಮದಿಯಾಗಿದ್ದೀವಲ್ವಾ? ಎಲ್ಲಾನು ಹಾಗೇನೆ, ಟೈಮ್ ಬರಬೇಕು. ಪ್ರಾಬ್ಲಮ್ ಸಾಲ್ವ್ ಆಗೋದಕ್ಕೆ ಲೀಲಾತನೇ ಕಾರಣ. ನಾವು ಅದನ್ನ ಮರಿಬಾರ್ದು. ಅಕ್ಕ, ಎಲ್ಲದಕ್ಕೂ ಮಧ್ಯದಲ್ಲಿ ಆ ಲೀಲನ್ ತರಬೇಡಿ. ಅವ್ರು ಯಾರು ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ? ನಮ್ದೇ ಅವ್ರ ಹತ್ರ ಇತ್ತು, ಅದನ್ನ ವಾಪಸ್ ಕೊಟ್ರು ಅಷ್ಟೇ. ಅವತ್ತು ಆಕ್ಚುಲ್ ಆಗಿ ನಮಗೆ ಸಪೋರ್ಟ್ ಮಾಡಿದ್ದು ಅಂತರ ಆತೇನೆ ಅಲ್ವೇನ್ರಿ? ಹೌದು ಬೇಬಿ, ಪಾಪ ಅವರು ಅವತ್ತು ನಮ್ಗೆ ಅದೆಷ್ಟು ಚೆನ್ನಾಗಿ ಸಮಾಧಾನ ಮಾಡಿದ್ರು ಗೊತ್ತಾ? ಕರೆಕ್ಟು. ನನ್ನ ಹತ್ರ ಇಷ್ಟು ಅಮೌಂಟ್ ಇಲ್ಲ, ಬ್ಯಾಂಕಲ್ಲಿ ಸ್ವಲ್ಪ ಇದೆ, ಒಡವೆನೂ ಬೇಕಿದ್ರೆ ಬಿಚ್ಕೊಡ್ತೀನಿ ಅಂತೆಲ್ಲ ಹೇಳಿದ್ರು. ಯಾರಾದರೂ ಆ ಥರ ಹೇಳ್ತಾರಾ? ಚಾನ್ಸೇ ಇಲ್ಲ ರೀ. ನೀವು ಸುಮ್ಮನೆ ಏನೇನೋ ಹೇಳಬೇಡಿ. ತ್ಯಾಗ ಅಂತ ಬಂದ್ರೆ ಅದು ಲೀಲಾತೇನೆ. ನಾನು ಲೀಲಾತೇನೆ ಬಿಟ್ಕೊಡಲ್ಲ. ನಾವು ಅಷ್ಟೇ ಅಂತರಮ್ಮನ್ನ ಬಿಟ್ಕೊಡಲ್ಲ. ಅವ್ರು ನಮ್ಮ ಜೊತೆ ನಡ್ಕೊಂಡಿದ್ದ ರೀತಿಗೆ ಅವ್ರು ಕೋಟಿ ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ನಿಜ ಬ್ರೋ, ಅವ್ರು ಬೇಕಿದ್ರೆ ನಮ್ಮ ಜೀವ ಕೇಳಿ ಹಾಗೆ ಕೊಟ್ಬಿಡ್ತೀವಿ ಅಲ್ವಾ ಬ್ರೋ? ಹೌದು ಬ್ರೋ. ಯಾಕೋ ಇವ್ರ ಮಾತು ನನಗೆ ಸರಿ ಕಾಣಿಸ್ತಿಲ್ಲ. ಏನೋ ಬೇರೆ ಥರನೇ ಚೇಂಜ್ ಆಗ್ತಿದೆ ಅನ್ಸುತ್ತೆ.